ನೀವೇನು ಈಗ ಪ್ಲಜ್ ಮಾಡಿಕೊಂಡು ಏನು ಕೊಟ್ಟರು ನೀವು ಒಂದು ಎಕರೆ ಭೂಮಿಯನ್ನು ನೀವು ನಿಮ್ಮಲ್ಲಿ ಮಾರ್ಟಿಗೇಜು ಮತ್ತೆ ಮಾಡಿ ಕೊಡ್ತೀರಿ ನೀವು ಅಂದಾಗ 41 ಎಕರೆ ಕಿಮ್ಮತ್ತು ಎಷ್ಟದ ಇವತ್ತು ಕಬ್ಬಿನ ಬೆಳೆ ಬೆಳೆಯುವಂಥ ಭೂಮಿಗಳು ನೀರಾವರಿ ಭೂಮಿಗಳು ನೀರಾವರಿ ಇದ್ದಲ್ಲಿ ಮಾತ್ರ ನೀವು ಕಬ್ಬು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯ ಇಲ್ಲ ಅಂದಾಗ ನೀರಾವರಿ ಭೂಮಿಗಳು ಎಷ್ಟದಪ್ಪ ಇವತ್ತು ಕಿಮ್ಮತ್ತು ಮಿನಿಮಮ್ ಕಿಮ್ಮತ್ತು ಎಷ್ಟದ 1 ಎಕರೆಗೆ ಹಾಳು ಭೂಮಿಗಳಿದ್ದವ್ರು 4 ಲಕ್ಷ 2 ಲಕ್ಷ 3 ಲಕ್ಷ ಏನೂ ಇಲ್ಲಂತ ಗುಡ್ಗಾಡು ಪ್ರದೇಶದಲ್ಲೇ ಲಕ್ಷಗಳು ಆಗ್ತಾ ಇದ್ದಾವೆ ಅಂಥದ್ರ ನೀರಾವರಿ ಭೂಮಿಗಳು ಇವತ್ತು ಕಡಿಮೆ ಅಂದರೂ 20 ಲಕ್ಷ 30 ಲಕ್ಷ ರೋಡ್ ಮೇಲೆ ಇದ್ರಂತೆ ಅದಕ್ಕೆ ಹೇಳಿದಂಗೆ 50 ಲಕ್ಷ ತನಕ ಹೋಗುವಂಥವು ನಡೆದಿದ್ದಾವೆ ಅಂದಾಗ ಅಂಥ 1 ಎಕರೆಗೆ 1 ಲಕ್ಷ ಸಾಲ ಕೊಡುವಂಥ ಒಂದು ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡ್ಕೋಬಾರ್ದು ರೈತರಿಗೆ ಹೆಲ್ಪ್ ಆಗುವಂಥದ್ದು ಮತ್ತು ರೈತರ ಬ್ಯಾಂಕ್ ಇದು ನೀವು ಇರೋದು ರೈತರಿಗಾಗಿ PKPS ರೈತರದ್ದು ಅದರಲ್ಲಿ ಬೇರೆ ಬೇರೆ ಉಪಯೋಗ ಮಾಡ್ತಾಯಿದ್ರೆ ಮಾಡ್ಕೊಳ್ರಿ ಲಾಭ ಮಾಡಿರಿ ಬೆಳೆಸ್ರಿ ಆದರೆ ರೈತರಿಗೆ ಈ ದಿಶೆಯಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಏನು ಮಾಡ್ಲಿಕ್ಕೆ ಸಾಧ್ಯದ ಜೊಲ್ಲೆಯವರು ವಿಶ್ವಾಸ ಎಲ್ಲರೂ ತೆಗೆದುಕೊಂಡು ಮಾಡ್ಲಿಕ್ಕೆ ಸಾಧ್ಯದನ ಇದನ್ನೇನಾದರೂ ವಿರೋಧ ಮಾಡ್ತಾ ಇದ್ದಾರೆ ವಿರೋಧವ್ರು ಯಾಕೆ ನಿಮ್ದು ಮೆಜಾರಿಟಿ ಅದ ಯಾವ್ಯಾವುದಕ್ಕೂ ಈಗ ನೀವು ಸರಿಯಾದ ದಾಖಲಾತಿ ಇಲ್ಲದಂಥ ಕೆಲವೊಂದು ವಿಷಯಕ್ಕೆ 100 ಕೋಟಿ ರೂಪಾಯಿ ಸಾಲ ಕೊಡೋದು ಈಗ ಎಲ್ಲರ ಕಣ್ಣಿಗೆ ಬಿದ್ದದ ನಿಮ್ಗೆ ಗೊತ್ತಿದ್ದ ವಿಷಯ ಅದ ಆ ಭೂಮಿ ಬಗ್ಗೆ ಡಿಸ್ಪ್ಯೂಟ್ ಅದ ನಮ್ಮ ಈಗಾಗಲೇ ಈ ಜಯಶೀಲ್ ಶೆಟ್ಟರಿಗೆ ಏನು ಸಾಲ ಕೊಟ್ಟಂಥ ಆ ಜಾಗದ 5 ಎಕರೆ 4 ಎಕರೆ 5 ಎಕರೆ ಅದು ಇನ್ನು ಪಕ್ಕ ಗೊತ್ತಿಲ್ಲ ಎಷ್ಟು ಅಂತೇಳಿ ಆ ಎಕರೆ ಮೇಲೆ ನೀವು ಸಾಲ ಕೊಟ್ಟಿದ್ದೀರಿ ಆಧಾರ ಮೇಲೆ ಅದು 100 ಕೋಟಿ ಕಿಮ್ಮತ್ತು ಆಗ್ತದೆ 125-30 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ಸಾಲ ಕೊಟ್ಟರು ಆ ಪ್ರಶ್ನೆ ಬೇರೆ ಆದ್ರೆ ಕೊಟ್ಟರಲ್ಲ ಸುಳ್ಳೇನಲ್ಲದು ಹಂಗೆ ಒಬ್ಬ ರೈತಗೆ 1 ಎಕರೆಗೆ 1 ಲಕ್ಷ ಸಾಲ ಯಾಕೆ ಕೊಡಬಾರ್ದು ಕಿಮ್ಮತ್ತಾಗೋದಿಲ್ವ ಅದು ಭೂಮಿ ಮತ್ತು ಸುಳ್ಳು